ಶ್ರೀಗುರುಭ್ಯೋ ನಮಃ. ಶ್ರೀಮದ್ಭಗವತಃ ಮಹಾಪುರುಷಸ್ಯ ವಿಷ್ಣೋರಂಶಭೂತಸ್ಯ ಬಾದರಾಯಣಸ್ಯ ಅಂಬೃಣೀಪತೇಃ ಪುತ್ರಃ ಯಃ ವಾಯುವಾವಿಷ್ಟಃ ಶುಕಾಚಾರ್ಯಃ ಸಹ ಯಸ್ಮಿನ್ ದೇಶೆ ಬ್ರಹ್ಮರಾತಃ ಯಸ್ಮಿನ್ ದೇಶೆ ಅಯಂ ವಿಷ್ಣುರಾತಃ ಪರೀಕ್ಷಿತ ಪ್ರಾಯಮುಪವಿವೇಶ ತತ್ರೈವ ಆಜಗಾಮ ಬ್ರಹ್ಮರಾಥಾಖ್ಯಃ ಅಯಂ ಶುಕಾಚಾರ್ಯಃ. ಸ ಚ ವಿಷ್ಣುರಾತಃ ಅತಿತಯೇ ಬ್ರಹ್ಮರಾತಾಯ ಆಗತಾಯ ಶಿರಸಾ ಸಪರ್ಯಾಮಾಜಹಾರ. ತಂ ಚ ಯೇ ಅನುಗತಾಃ ಅಬುಧಾಃ ಸ್ತ್ರಿಯಃ ಅರ್ಭಕಾಶ್ಚ ತೇ ಸರ್ವೇಪಿ ನ್ಯವರ್ತಂತ. ಪೂಜಿತಃ ಅಯಂ ಚ ಬ್ರಹ್ಮರಾತಃ ಶುಕಃ ಮಹಾಸನೆ ಉಪವಿವೇಶ. ಬ್ರಹ್ಮರ್ಷಿ ರಾಜರ್ಷಿ ದೇವರ್ಷಿ ಸಂಘೈಃ ಸಂವೃತಃ ಅಯಂ ಶುಕಃ ಗೃಹರ್ಷ ತಾರಾನಿಕರೈಃ ಪರೀತಃ ಇಂದುರಿವ ಬಭೌ. ತಂ ಚ ಪ್ರಶಾಂತಂ ಆಸೀನಂ ಶುಕಂ ಕೃತಾಂಜಲಿಃ ರಾಜ ಪರೀಕ್ಷಿತ ಸೂನೃತಯಾ ಗಿರಾ ಏವಂ ಅನ್ವಪೃಚ್ಛತ್. ಹೇ ಬ್ರಹ್ಮನ್, ಅದ್ಯ ವಯಂ ಸತ್ಸೇವ್ಯಾಃ ಅಭೂಮ. ಅತಿಥಿರೂಪೇಣ ಭವದ್ಭಿಃ ತೀರ್ಥಕಾಃ ಅಪಿ ಕೃತಾಃ ಇತಿ. ಎಲ್ಲಿ ಈ ರಾಜ ಪರೀಕ್ಷಿತ ಪ್ರಾಯೋಪವೇಶಕ್ಕೆ ಕೂತಿದ್ನಲ್ಲ, ಅಲ್ಲಿ ಈ ಶುಕಾಚಾರ್ಯರು ಬಂದರು. ಅವರನ್ನು ಸ್ವಾಗತಿಸಿದ ಅವನು, ಅವರಿಗೆ ಆಸನ ಕೊಟ್ಟ. ಅದೆಲ್ಲ ಆದಮೇಲೆ ಅವರನ್ನು ಈ ಮುಂದಿನಂತೆ ಮಾತಾಡಿಸಿದ ಅನ್ನೋದನ್ನು ನಾವು ನೋಡ್ತಿದ್ದೇವೆ. ಅಹೋ ಅದ್ಯ ವಯಂ ಬ್ರಹ್ಮನ್ ಅಂತ ಅವನು ಹೀಗೆ ಮಾತಾಡ್ತಿದ್ದಾನೆ. ಮುನಿಗಳೇ, ತಾವು ಕೃಪಾ ಮಾಡಿ ಅತಿಥಿಯಾಗಿ ನಮ್ಮ ಬಳಿಗೆ ಬಂದಿದ್ದೀರಿ. ನಮ್ಮ ಬಳಿಗೆ ನೀವು ಬಂದಿದ್ದರಿಂದ ನಮಗೂ ಒಂದು ಅರ್ಹತೆ ಬಂತು. ಸಜ್ಜನದ ಸಮಾಗಮ ಮಾಡಲಿಕ್ಕೆ ನಮಗೊಂದು ಅರ್ಹತೆ ಬಂತು. ಸತ್ಸೇವ್ಯಾಹ ಕ್ಷತ್ರಬಂಧವಃ. ನಾವು ಮೂಲತಃ ಕ್ಷುದ್ರರಾದಂತಹ ಕ್ಷತ್ರಿಯರು, ಸರಿಯಾಗಿ ಕ್ಷತ್ರಧರ್ಮವನ್ನು ಪಾಲನೆ ಮಾಡಿದಂತಹ ಕ್ಷತ್ರ ಬಂಧುಗಳು ನಾವು ಅಂತ ಹೇಳ್ಕೊತಿದ್ದಾನೆ ಆತ. ಇವತ್ತು ನಮ್ಮನ್ನು ನೀವು ಪವಿತ್ರಗೊಳಿಸಿದ್ರಿ, ನಮಗೊಂದು ಅರ್ಹತೆಯನ್ನು ನೀವು ತಂದುಕೊಟ್ಟಿದ್ದೀರಿ. ಸದ್ಭಿ ಸೇವ್ಯಾಹ ಅಭೂಮ ಅಂತ. ಸಜ್ಜನರಾದವರು ನಮಗೂ ಒಂದು ಬೆಲೆ ಕೊಡುವಂತಾಯಿತು. ನಾವು ಸಜ್ಜನರ ಸಮಾಗಮಕ್ಕೆ ಯೋಗ್ಯರಾದವು ಅಂತ ಹೇಳ್ತಾರೆ ವಿಜಯಧ್ವಜರು. ಅತಿಥಿ ರೂಪೇಣ ಆಗತೈ ಭವದ್ಭಿ. ನೀವೀಗ ಅತಿಥಿ ರೂಪದಿಂದ ಇಲ್ಲಿ ಬಂದ್ರಲ್ಲ, ಆದ್ದರಿಂದ ತೀರ್ಥೇಶು ಪ್ರಶಸ್ತ ತೀರ್ಥಕಾಃ ಕೃತಾಃ. ಗಂಗಾ ನದಿ ಮೊದಲಾದ ನದಿಗಳನ್ನೂ ತಾವು ಪವಿತ್ರಗೊಳಿಸುವಂಥವ್ರು. ಅಂಥವರು ನಮ್ಮ ಬಳಿಗೆ ಬಂದು ನಮ್ಮನ್ನು ಕೂಡ ನೀವು ಆ ತೀರ್ಥವನ್ನು ಪವಿತ್ರಗೊಳಿಸುವಂತೆ ನಮ್ಮನ್ನು ಪವಿತ್ರಗೊಳಿಸಿದ್ದೀರಿ. ತುಂಬ ಸುಂದರವಾದಂಥ ಒಂದು ಮಾತಿದು. ಮಹಾಭಾರತದಲ್ಲಿ ಪ್ರಾಯ ಶಾಂತಿ ಪರ್ವ ಅಥವಾ ಅನುಶಾಸನ ಪರ್ವ ಅನ್ನೊಂದು ಮಾತು ಬರ್ತದೆ. ದ್ವಿವಿಧಂ ತೀರ್ಥಮಿತ್ಯಾಹು ಸ್ಥಾವರಂ ಜಂಗಮಂ ತಥಾ. ಸ್ಥಾವರಾತ್ ಜಂಗಮಂ ಪ್ರೋಕ್ತಂ ಯಥೋ ಜ್ಞಾನ ಪರಿಗ್ರಹ ಅಂತ ಅಲ್ಲಿ ಬರೋ ಮಾತು. ತೀರ್ಥಗಳು ಎರಡು ಥರ ಇರ್ತವೆ. ಅದು ಹೇಗೆ ಎರಡು ಥರ ತೀರ್ಥಗಳು ಅಂದರೆ, ಒಂದು ಸ್ಥಾವರ ತೀರ್ಥ, ಮತ್ತೊಂದು ಜಂಗಮ ತೀರ್ಥ. ತೀರ್ಥ ಅಂದ್ರೇ ನಮ್ಮನ್ನು ಯಾವುದು ದಾಟಿಸ್ತದೋ ಅದು. ತೀರಯತಿ ಇತಿ ತೀರ್ಥಂ ಅಂತ. ಗಂಗಾ ನದಿ ಮೊದಲಾದ ನದಿಗಳಲ್ಲಿ ನಾವು ಸ್ನಾನ ಮಾಡಿದರೆ ನಮ್ಮ ಪಾಪ ಪರಿಹಾರ ಆಗ್ತದೆ, ಸಂಸಾರವನ್ನು ನಾವು ದಾಟ್ತೇವೆ. ಹೀಗೆ ಅದನ್ನು ತೀರ್ಥ ಅಂತಾರೆ.
ಇನ್ನೊಂದು ಜಂಗಮ ತೀರ್ಥ ಅಂತ ಒಂದಿದೆ. ಆ ಜಂಗಮ ತೀರ್ಥ ಅಂದರೆ ಎಲ್ಲ ಕಡೆ ಸಂಚಾರ ಮಾಡುವಂಥ ಜ್ಞಾನಿಗಳು. ಸ್ಥಾವರ ತೀರ್ಥ ಅಂದರೆ ಒಂದೇ ಸ್ಥಳದಲ್ಲಿ ಸ್ಥಿರವಾಗಿರುವಂಥ ನದಿಗಳು ಮೊದಲಾದದ್ದು. ಈ ಸ್ಥಾವರ ತೀರ್ಥಗಳಿಗಿಂತ ಜಂಗಮ ತೀರ್ಥ ಶ್ರೇಷ್ಠ. ಯಾಕೆಂದರೆ ಅದರಿಂದ ಜ್ಞಾನ ಸಿಗುತ್ತದೆ ಅಂತ. ಜ್ಞಾನ ಸಿಗುವುದು ಜಂಗಮ ತೀರ್ಥಗಳಿಂದಲೇ. ಗಂಗಾ ನದಿ ಮೊದಲಾದ ನದಿಗಳಲ್ಲಿ ಸ್ನಾನ ಮಾಡಬೇಕು, ಅಂತಃಕರಣ ಶುದ್ಧ ಆಗ್ತದೆ. ಮುಂದೆ ಶ್ರವಣ ಮನನ ಧ್ಯಾನ ಮಾಡಿದರೆ ಜ್ಞಾನ ಪ್ರಾಪ್ತ ಆಗ್ತದೆ. ಶುಕಾಚಾರ್ಯನಂತಹ ಸಾಧು ಸತ್ಪುರುಷರು ನಮಗವರು ಈ ಶಾಸ್ತ್ರವನ್ನು ಉಪದೇಶ ಮಾಡುವುದರಿಂದ ಅವರನ್ನೇ ಜ್ಞಾನಿಗಳು, ಅಂಥ ತೀರ್ಥರು, ಜಂಗಮ ತೀರ್ಥರು ಅಂತ ಹೇಳಬೇಕು. ಗಂಗಾ ನದಿ ಮೊದಲಾದ ನದಿಗಳನ್ನಂತೂ ಅವರು ಪವಿತ್ರ ಮಾಡೇ ಇದ್ದಾರೆ. ಇಲ್ಲಿಗೆ ರಾಜನ ಬಳಿಗೆ ಬಂದು ಅವನ ಮನಸ್ಸನ್ನು ಕೂಡ ಅವರು ಪವಿತ್ರ ಮಾಡಿದ್ದಾರೆ. ಅವನು ಮೊದಲು ಶುಕಾಚಾರ್ಯ ಬಂದಾಗಲೇ ರಾಜನಿಗೆ ಆ ಪಾವಿತ್ರ್ಯದ ಒಂದು ಅನುಭವ ಆಯಿತು. ಇನ್ನು ಮುಂದೆ ಭಾಗವತವನ್ನು ಅವನಿಗೆ ಶ್ರವಣ ಮಾಡಿಸಿ, ಮನನ ಮಾಡಿಸಿ, ಅವನ ಕೈಯಿಂದ ಧ್ಯಾನ ಮಾಡಿಸಿದಾಗ ಮತ್ತಷ್ಟು ಅವರಿಗೆ, ಆ ರಾಜನಿಗೆ ಮತ್ತು ಉಳಿದವರೆಲ್ಲರಿಗೂ ಕೂಡ ಪಾವಿತ್ರ್ಯದ ಒಂದು ಸ್ಪರ್ಶವನ್ನು ಕೊಡ್ತಾರವರು. ಹೀಗೆ ತೀರ್ಥಗಳನ್ನು ಪವಿತ್ರ ಮಾಡಿದಂತೆ ನಮ್ಮನ್ನೂ ನೀವು ಪವಿತ್ರರನ್ನಾಗಿ ಮಾಡಿದ್ದೀರಿ. ಭವದ್ಭಿಹಿ ತೀರ್ಥಕಾಹ ಕೃತಾಹ, ನಾವು ಒಂದು ತೀರ್ಥರಾದೆವು. ಶುಕಾಚಾರ್ಯ ಹತ್ರ ಭಾಗವತ ಕೇಳಿದೆವು ಅನ್ನೋ ಒಂದು ಕಾರಣದಿಂದ ನಮಗೂ ಒಂದು ಮಹತ್ವ ಬರುವಂತಾಯಿತು ಅಂತ ಹೇಳ್ತಿದ್ದಾನೆ. ಯೇಷಾಂ ಸಂಸ್ಮರಣಾತ್ ಪುಂಸಃ ಅಂತ ಮುಂದಿನ ಮಾತು. ನಿಮ್ಮಂಥವ್ರು ಸ್ಮರಣೆ ಮಾಡಿದರೆ ನಮ್ಮದೆಲ್ಲವೂ ಪವಿತ್ರ ಆಗ್ತದೆ. ನಮ್ಮ ಮನೆ, ನಮ್ಮ ಮಡದಿ, ಮಕ್ಕಳು, ಬಂಧುಗಳು, ನಮ್ಮ ಸಂಪತ್ತು, ಕೋಶ ಎಲ್ಲವೂ ಪವಿತ್ರ ಆಗ್ತದೆ. ಸ್ಮರಣೆ ಮಾಡಿದರೆ ಸಾಕು. ಇನ್ನು ತಾವು ಬಂದದ್ದನ್ನು ಪ್ರತ್ಯಕ್ಷ ಕಣ್ಣಿಂದ ನೋಡಿದರೆ, ತಮ್ಮ ಪಾದವನ್ನು ಮುಟ್ಟಿದರೆ, ತಾವು ಅನುಗ್ರಹ ಹಸ್ತವನ್ನು ನಮ್ಮ ತಲೆಯ ಮೇಲೆ ಇಟ್ಟರೆ, ತಮಗೆ ನಾವು ಪಾದ ಪ್ರಕ್ಷಾಳನೆ ಮಾಡಿದರೆ, ಆಸನ ಕೊಟ್ಟರೆ, ಮತ್ತು ಏನಾದರೂ ಕೊಟ್ಟರೆ ಇನ್ನೇನಾಗ್ತದೆ ಅಂತ ನಾವು ಹೇಳಬೇಕಾಗಿದೆ ಅಂತಾರೆ. ಪರೀಕ್ಷಿತ್ ಹೇಳ್ತಾನೆ. ಶುದ್ಧಂತಿ ವೈ ಗ್ರಹಾಹ ಅಂತಿದೆ. ಗ್ರಹಾಹ ಅಂದರೆ ಅರಮನೆ ಅಂತ ಅರ್ಥ ಮಾಡಿದ್ದಾರೆ ಅನುವಾದ ಮಾಡುವಾಗ. ಅದು ಅರಮನೆ ಅಂತ ಅರ್ಥ ಅಲ್ಲ ಅದಕ್ಕೆ. ಗ್ರಹ ಅಂತಂದರೆ ಬೇರೆ ಅನೇಕ ಕಡೆ ಹಾಗೆ ಬಂದಿದೆ. ಮನೆ, ಮಠ ಮೊದಲಾದದ್ದು ಅಂತ ಅರ್ಥ. ಇಲ್ಲದೆ ಹೋದರೆ ಅದನ್ನು ಗಮನಿಸಬೇಕು. ಗೃಹಂ ಗೇಹೋದ ವಸಿತಂ ಅಂತ ನಪುಂಸಕಲಿಂಗದಲ್ಲಿ ಇದ್ದರೆ ಮನೆ ಅಂತ ಮಾತ್ರ ಅರ್ಥ ಆಗ್ತದೆ. ಮತ್ತು ಅದು ಏಕವಚನದಲ್ಲಿರ್ತದೆ ಸಾಮಾನ್ಯವಾಗಿ. ಇಲ್ಲಿ ಗ್ರಹಾಹ ಅಂತ ಹೀಗೆ ಬಹುವಚನ ಇರುವುದೇನಿದೆ, ವಿಮೋಹಿತೋಯಂ ಜನ ಈಶಮಾಯಯ ತದೀಯಯ ತ್ವಾಮನ್ನು ಭಜತ್ಯನರ್ಥದೃಕ್ ಸುಖಾಯ ದುಃಖ ಪ್ರಭವೇಶು ಸಜ್ಜತೆ ಗೃಹೇಶು ಯೋಷಿತ್ ಪುರುಷಶ್ಚ ವಂಚಿತಃ ಅಂತ ಭಾಗವತದ್ದೇ ಮತ್ತೊಂದು ಶ್ಲೋಕ. ಗೃಹ ಅಂದರೆ ಬರೇ ಮನೆ ಏನಲ್ಲ, ಮನೆ ಮತ್ತು ಉಳಿದೆಲ್ಲ ಸಂಗತಿಗಳು. ಮನೆ ಏನೇನು ಸಂಕೇತಿಸ್ತದೋ, ನನಗೆ ನನ್ನ ಮನೆ ಅಂದರೆ ನನ್ನ ಹೆಂಡತಿ, ಮಕ್ಕಳು ಎಲ್ಲರೂ. ಒಬ್ಬಳು ಹೆಂಗತಿಗೆ ಮನೆ ಅಂದರೆ ಅವಳ ಗಂಡ, ಮಕ್ಕಳು ಎಲ್ಲವೂ ಕೂಡ. ಹೀಗೆ ಮನೆ, ಗೃಹ ಅದರಲ್ಲೂ ಈ ಶಬ್ದ ಪ್ರಯೋಗ ಮಾಡಿದರೆ ಕನ್ನಡದಲ್ಲೂ ಕೇಳ್ತಿರ್ತಾರೆ. ಮನೆ ಕಡೆ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಕೇಳ್ತಿರ್ತಾರೆ. ಮನೆ ಅಂದರೆ ನಿರ್ದಿಷ್ಟವಾಗಿ ಒಂದು ಕಟ್ಟಡ ಅಂತ ಅರ್ಥ ಅಲ್ಲ ಅಲ್ಲಿ. ಹಾಗೆ ಇಲ್ಲಿಯೂ ಕೂಡ ನಮ್ಮ ಅರಮನೆ ಪಾವನ ಆಗ್ತದೆ ಅಂತ ಅರ್ಥ ಅಲ್ಲ. ನಿಮ್ಮ ದರ್ಶನದಿಂದ, ನಿಮ್ಮ ಸ್ಮರಣದಿಂದ ನಮ್ಮ ಅರಮನೆ ಪಾವನ ಆಗ್ತದೆ ಅಂತ ಅಷ್ಟು ಮಾತ್ರ ಅರ್ಥ ಅಲ್ಲ. ನಮ್ಮ ಅರಮನೆಯಲ್ಲಿರುವಂಥ ಎಲ್ಲ ವ್ಯಕ್ತಿಗಳು ಎಲ್ಲರೂ ಪಾವನ ಆಗ್ತಾರೆ ಅಂತಲೇ ಅರ್ಥ. ಆ ಭಾಗವತದ ಆ ಶ್ಲೋಕ ನೆನಪು ಮಾಡಿಕೊಂಡಲ್ಲ, ಭಗವಂತನೇ ನಿನ್ನ ಮಾಯೆಗೆ ಸಿಲುಕೆ, ಗಂಡಾಗಲಿ ಹೆಣ್ಣಾಗಲಿ, ಗೃಹೇಶು ಯೋಷಿತ್ ಪುರುಷಶ್ಚ ವಂಚಿತಃ, ಗೃಹಗಳಲ್ಲಿ ತಮ್ಮ ಮನೆ, ಮಠ, ಮಡದಿ ಮೊದಲಾದವುಗಳಲ್ಲಿ ಅವರು ಸಿಕ್ಕಿಬಿದ್ದು ವಂಚಿತರಾಗ್ತಾರೆ ಅಂತ. ಹೀಗೆ ಗೃಹ ಅಂದರೆ ಆ ಎಲ್ಲ ಅರ್ಥವನ್ನು ಇಟ್ಕೊಳ್ಳೋದೇ ಯೋಗ್ಯ. ಹೀಗೆ ನಿಮ್ಮನ್ನು ಸ್ಮರಿಸಿದಾಗಲೇ ಈ ಒಂದು ಶುದ್ಧಿ ಬರುವುದಾದರೆ, ನಿಮ್ಮನ್ನು ನೋಡಿ ನೀವು ಸೇವಾ ಮಾಡಿದರೆ ಶುದ್ಧಿ ಬರ್ತದೆ ಅಂತ ನಾವೇನು ಪ್ರತ್ಯೇಕ ಹೇಳಬೇಕಾಗಿದೆ. ಸಾನ್ನಿಧ್ಯಾತ್ತೇ ಮಹಾಯೋಗಿನ್ ಪಾತಕಾನಿ ಮಹಾಂತಿಪಿ. ಮಹಾಯೋಗಿಗಳೇ ತಾವು ಬಂದರೆ ತಮ್ಮ ಸಾನ್ನಿಧ್ಯದಿಂದಲೇ ದೊಡ್ಡ ದೊಡ್ಡ ಪಾಪಗಳೆಲ್ಲ ಓಡಿ ಹೋಗ್ತವೆ. ಭಗವಂತ ಬಂದರೆ
ಹೇಗೆ ದೈತ್ಯರು ಓಡಿ ಹೋಗ್ತಾರೋ ಹಾಗೆ ಅಂತಾರೆ. ತುಂಬ ಸುಂದರವಾದ ಮಾತಿದೆ. ಸ್ವಯಂ ಶುಕಾಚಾರ್ಯ ಶಿವನ ಅಂಶ ಸಂಭೂತನಾದವನು ಅಥವಾ ಯಾರೇ ಒಬ್ಬ ಜ್ಞಾನಿ, ಅದರಲ್ಲೂ ವಿಶೇಷತಃ ಉಳಿದ ಜ್ಞಾನಿಗಳಿಗಿಂತ ಮಹಾಜ್ಞಾನಿಯಾದ ಶುಕಾಚಾರ್ಯ ಬಂದಾಗ ಪಾತಕಗಳು ಓಡಿ ಹೋಗ್ತವೆ ಅಂದರೆ ಪಾತಕದ ಅಭಿಮಾನಿಗಳಾದ ಪಾತಕವನ್ನು ನಮ್ಮ ಕೈಯಿಂದ ಮಾಡಿಸುವ ದೈತ್ಯರು ಓಡಿ ಹೋಗ್ತಾರೆ. ಹಾಗೆ ಪಾತಕವನ್ನು ಮಾಡುವ ಪ್ರವೃತ್ತಿಯೇ ನಮ್ಮಿಂದ ಹೊರಟು ಹೋಗ್ತದೆ. ಅದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕು. ಈ ಮಾತನ್ನು ನಾವು ಶುಕಾಚಾರ್ಯನ ಕುರಿತು ಪರೀಕ್ಷಿತ್ ಹೇಳಿದ್ದನ್ನು ಕೇಳುವಾಗ ಒಬ್ಬ ಜ್ಞಾನಿಯನ್ನು ಕುರಿತು ಹೇಳಿದ್ದಾನೆ ಅಂತ ಮಾತ್ರ ಭಾವಿಸದೆ, ಶಿವನ ಅವತಾರಭೂತನಾದ ಶುಕನನ್ನು ಕುರಿತು ಹೇಳಿದ್ದಾನೆ, ಶಿವನ ನಾಮಸ್ಮರಣೆ ಮಾಡಿದರೆ ಎಲ್ಲ ದೈತ್ಯರು ಓಡಿ ಹೋಗ್ತಾರೆ ಅಂತನ್ನೋದನ್ನೇ ನೆನಪು ಮಾಡ್ಕೊಳ್ಬೇಕು. ಅಲ್ಲಿ ವಿಜಯಧ್ವಜರು ಬರೀತಾರೆ, ಎಲ್ಲ ಪಾತಕಗಳು ಓಡಿ ಹೋಗ್ತವೆ, ಪಾತಕಾನಿ ಮಹಾಂತ್ಯಪಿ. ಜ್ಞಾನ ಬಂದಾಗ ಹಿಂದಿನ ಎಲ್ಲ ಪಾತಕಗಳು ಭಸ್ಮೀಭೂತ ಆಗ್ತವೆ, ಮುಂದೆ ಮಾಡುವಂಥ ಪಾತಕಗಳ ಲೇಪ ಆಗೋದಿಲ್ಲ ಅಂತ ಶಾಸ್ತ್ರದ ಮಾತನ್ನು ಕೂಡ ಇಲ್ಲಿ ತಿಳ್ಕೊಳ್ಬೇಕು. ಅಪಿಮೇ ಭಗವಾನ್ ಪ್ರೀತಃ, ನೀವು ಬಂದಾಗ ಕೇವಲ ನೀವು ಸಂಪ್ರೀತರಾಗಿ ಬಂದಿದ್ದೀರಿ ಅಂತ ಅರ್ಥ ಅಲ್ಲ, ಸ್ವಯಂ ಕೃಷ್ಣನೇ ಸಂಪ್ರೀತನಾಗಿ ನನ್ನನ್ನು ಅನುಗ್ರಹಿಸಿದ್ದಾನೆ ಅಂತ ಅರ್ಥ. ಯಾಕೆಂದರೆ ಆ ಕೃಷ್ಣನ ಸೋದರಳಿಯ ಅಭಿಮನ್ಯು, ಅವನ ಮಗ ನಾನು. ಹೀಗೆ ಆಪ್ತ ಬಂಧುವಾದಂತಹ ಕೃಷ್ಣ ನನ್ನಲ್ಲಿ ಸಂತುಷ್ಟನಾಗಿದ್ದಾನೆ ಅನ್ನಲಿಕ್ಕೆ ಕುರುಹ ಏನಂದರೆ ನೀವು ಬಂದದ್ದೇ ದೊಡ್ಡ ಕುರುಹ ಆಗಿದೆ. ಕೃಷ್ಣನ ತಂದೆ ವಸುದೇವ ಪಿತಾ, ಅವನ ಸ್ವಸ ಅಂದರೆ ಕುಂತಿ, ಅವಳ ಮಕ್ಕಳು ಈ ಪಾಂಡವರು, ಅವರ ವಂಶದಲ್ಲಿ ಬಂದವರು ನಾವು. ನಮ್ಮನ್ನು ಅನುಗ್ರಹ ಮಾಡಲಿಕ್ಕೋಸ್ಕರ ಆ ಕೃಷ್ಣ ಶುಕಾಚಾರ್ಯನನ್ನೇ ಕಳಿಸಿದ್ದಾನಲ್ಲ, ಅದಕ್ಕಿಂತ ಹೆಚ್ಚಿಂದೇನಿದೆ? ಇಲ್ಲದೆ ಹೋದರೆ ನಿಮ್ಮಂಥವ್ರು ಬರುವುದು ಹೇಗೆ ಅವನು ಹೇಳ್ತಿದ್ದಾನೆ. ಯಾಕೆಂದರೆ ಅವ್ಯಕ್ತ ಗತಿ, ನೀವು ಎಲ್ಲಿ ಯಾವಾಗ ಸಂಚಾರ ಮಾಡ್ತಿರೋ ಅಂತ ಗೊತ್ತಾಗೋದಿಲ್ಲ. ನೀವು ನಮ್ಮ ಎದುರಿಗೆ ಸಂಚಾರ ಮಾಡ್ತಿದ್ರು ಕೂಡ ನಿಮ್ಮ ಜ್ಞಾನವೂ ನಮಗೆ ವ್ಯಕ್ತ ಆಗೋದಿಲ್ಲ. ಭಗವಂತನ ಆ ಪ್ರೀತಿ ಇಲ್ಲದೆ ಹೋದರೆ ಯಾರಿಗಾದರೂ, ಯಾವ ಜನರಿಗಾದರೂ ನಿಮ್ಮಂಥವ್ರ ದರ್ಶನ ಆಗೋದು ಹೇಗೆ? ನಿತರಾಂ ರಿಯಮಾಣಾನಾಂ, ಸಾಯಲಿಕ್ಕೆ ಹೊರಟವರಿಗಂತೂ ಬೇರೆ ಏನಾದರೂ ಸಿಕ್ಕೀತು, ಯಾರಾದರೂ ಸಿಕ್ಕಾರೋ, ಆದರೆ ಜ್ಞಾನಿಗಳು ಸಿಗುವುದು ಬಹಳ ಕಷ್ಟ. ತೇತವ ದರ್ಶನಂ ಋಣಾಂ, ಮನುಷ್ಯರಿಗೆ ಸಿಗೋದೇ ಕಷ್ಟ. ತತ್ರಾಪಿ ನಿತರಾಂ ಮ್ರಿಯಮಾಣಾಂ ನಹ ಅಸ್ಮಾಕಂ ಕಥಂ ಭವಿಷ್ಯತಿ ಇತಿ ಶೇಷ. ಇದು ಕೆಲವು ಬೇರೆ ವ್ಯಾಖ್ಯಾನಕಾರರು, ಶ್ರೀಧರರು, ವೀರರಾಘವರು, ರಾಧಾಕೃಷ್ಣರು ಮೊದಲಾದರೂ ಅದನ್ನು ವಿವರಿಸಿದ್ದಾರೆ. ತತ್ರಾಪಿ ಮ್ರಿಯಮಾಣಾನ, ಯಾರಿಗೂ ಸಿಗೋದಿಲ್ಲ, ಯಾವ ಮನುಷ್ಯರಿಗೂ ಸಿಗೋದಿಲ್ಲ. ಸಾಯಲಿಕ್ಕೆ ಹೊರಟವರಿಗಂತೂ ಮೊದಲು ನಿಮ್ಮಂಥವರ ದರ್ಶನ ಸಿಗೋದಿಲ್ಲ. ತುಂಬ ಸುಂದರವಾದ ಮಾತಿದೆ. ಯಾಕೆಂದರೆ ನಮ್ಮವರೊಬ್ಬರು ಸಾಯಲಿಕ್ಕೆ ಹೊರಟಿದ್ದಾರೆ ಅಂದರೆ ವೈದ್ಯರನ್ನು ಕರೆಸ್ತೀವಿ, ಅವರ ಸಾವನ್ನು ತಪ್ಪಿಸ್ಲಿಕ್ಕೆ, ಅವರಿಗೆ ಆಗುವ ವೇದನೆಯನ್ನು ತಪ್ಪಿಸ್ಲಿಕ್ಕೆ ಏನೇನು ಉಪಚಾರಗಳನ್ನು ಮಾಡಲಿಕ್ಕೆ ಸಾಧ್ಯವೋ ಅದನ್ನೆಲ್ಲ ಉಪಚಾರ ಮಾಡ್ತೇವೆ. ಜ್ಞಾನಿಗಳನ್ನು ಕರೆಸಬೇಕು, ಅವ್ರಿಗೊಂದಿಷ್ಟು ಉಪದೇಶ ಮಾಡಿಸ್ಬೇಕು ಸಾಯುವ ವ್ಯಕ್ತಿಗೆ, ಅಥವಾ ಆ ನೆಪದಿಂದ ನಾವು ಒಂದಿಷ್ಟು ಉಪದೇಶ ಕೇಳಬೇಕು ಅಂತ ಯಾರು ಆಲೋಚನೆ ಮಾಡ್ತಾರೆ? ಹೀಗೆ ಸಾಯಲಿಕ್ಕೆ ಹೊರಟಂಥವ್ರು, ಪರೀಕ್ಷಿತಿಗೆ ಸಾಯಲಿಕ್ಕೆ ಹೊರಟಿದ್ದಾನೆ, ಶಾಪ ಬಂದಿರುವುದರಿಂದ. ಅದನ್ನು ಬಿಟ್ಟರೆ ನಮ್ಮಲ್ಲಿ ಕೂಡ ವಯೋವೃದ್ಧರಾದವರು ಇನ್ನೇನು ಸೀರಿಯಸ್ ಆಗಿದ್ದಾರೆ ಅಂತ ಪ್ರಶ್ನೆ ಬಂದಾಗೆಲ್ಲ ಅವ್ರನ್ನ ಕರ್ಕೊಂಡು ಹೋಗಿ ವೈದ್ಯರ ಹತ್ರ ತೊಗೊಂಡು ಹೋಗಿ ಆ ಸಮಯ ಹಾಳು ಮಾಡ್ತಾರೆ, ಹಾಗೆ ದುಡ್ಡು ಹಾಳು ಮಾಡ್ತಾರೆ. ಇದೆಲ್ಲ ನಾವು ನಮ್ಮ ಜೀವಮಾನದಲ್ಲಿ ಪ್ರತ್ಯಕ್ಷ ನೋಡಿದ ಸಂಗತಿ. ಯಾರಾದರೂ ಜ್ಞಾನಿಗಳ ಸಂಪರ್ಕ ಇದ್ದರೆ ಬಹಳ ದಿವಸ ಅವರಿಗೆ ಈ ವೈದ್ಯರ ಉಪಚಾರ ಇತ್ಯಾದಿಗಳನ್ನು ಕೊಟ್ಟು ಸಮಯ, ಧನ ಇದೆಲ್ಲ ಹಾಳು ಮಾಡ್ಕೋಬೇಡಿ, ಮನೆಗೆ ಕರ್ಕೊಂಬನ್ನಿ, ಶಾಸ್ತ್ರ ಗ್ರಂಥಗಳ ಪಾರಾಯಣ ಮಾಡಿರಿ, ಅವ್ರ ಹೆಸರಿಂದ ದಾನ ಮಾಡಿರಿ ಅಂತ ಹೀಗೆಲ್ಲ ಹೇಳ್ತಾರೆ. ಮನೆಗಳಿಗೆ ಜ್ಞಾನಿಗಳನ್ನು ಕರೆಸಿ ಅಂಥ ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುವ ಬುದ್ಧಿ ಆವಾಗ ಬರ್ತದೆ. ಇಲ್ಲದೆ ಹೋದರೆ ಆ ಸಾಯುವವರನ್ನು ಏನಾದರೂ ಮಾಡಿ ಬದುಕಿಸಬೇಕು ಅಂತ ಹಪಾಹಪಿ. ಸಮಾಜದಲ್ಲಿ ದುಡ್ಡು ಬಹಳ ಆಗಿದೆ, ಇಲ್ಲಿ ದುಡ್ಡು ಬಹಳ ಆಗಿದೆ ಅಂತ ಒಳ್ಳೆ ಒಳ್ಳೆ ಉಪಕರಣಗಳು ಬಂದಿವೆ. ಹೇಗೂ ಉಪಕರಣಗಳು ಬಂದಿವೆ, ಆ ಉಪಕರಣಗಳ ಸಹಾಯದಿಂದ ಏನಾದರೂ ಸಾವನ್ನು ಮುಂದೂಡೋಣ ಅಂತ ಜನರಿಗೂ ಹಾಪಿ. ಜನರಿಗೆ ಆರ್ಥಿಕ ಅನುಕೂಲ ಆಗಿರುವುದು, ಆ ಕಡೆ ವೈಜ್ಞಾನಿಕ ಉಪಕರಣಗಳ
ಸಂಶೋಧನೆ ಆಗಿರ್ಬೋದು, ಎರಡೂ ಒಂದಕ್ಕೊಂದು ಹೊಂದಿಕೊಂಡಿವೆ. ಏನು ಮಾಡಬೇಕೋ ಅದನ್ನು ಯಾರೂ ಮಾಡ್ತಿಲ್ಲ. ವ್ಯರ್ಥವಾಗಿ ಸಮಯ ಮತ್ತು ಧನ ಹಾಳು ಮಾಡ್ತಿದ್ದಾರೆ. ಹೀಗೆ ಅದರಲ್ಲೂ ಸಾಯ್ಲಿಕ್ಕೆ ಹೊರಟಂಥವರಿಗಂತೂ ತಮ್ಮ ದರ್ಶನ ಆಗುವುದು ಬಹಳ ಕಷ್ಟ ಅಂತ ಪರೀಕ್ಷಿತ್ ಹೇಳುವ ಮಾತು. ತಾನು ಸಾಯ್ಲಿಕ್ಕೆ ಹೊರಟಿದ್ದಾನೆ ಅಂತ ಮಾತ್ರ ಅಲ್ಲ, ನಮ್ಮಂಥವ್ರು ಎಲ್ಲಿಗೂ ಕೂಡ ಸಂಬಂಧಪಟ್ಟದ್ದೇ ಅದು. ಸಾಯ್ಲಿಕ್ಕೆ ನಾವು ಹೊರಟಿದ್ದೇ ಇದ್ದೀವಲ್ಲ. ಆದರೆ ನಾವು ಏನು ಮಾಡಬೇಕು ಅದನ್ನ ಎಲ್ಲಿ ಮಾಡ್ತಿದ್ದೇವೆ, ಅಥವಾ ನಮ್ಮವರಿಗೆ ನಾವು ಏನು ಮಾಡಬೇಕು ಅದನ್ನಾದರೂ ಎಲ್ಲಿ ಮಾಡ್ತಿದ್ದೀವಿ. ವರೀಯ ಸಹ ಅಂತ ಕೆಲವು ಕಡೆ ಶಬ್ದ ಇದೆ, ವನೀಯ ಸಹ ಅಂತ ಇನ್ನು ಕೆಲವು ಕಡೆ ಶಬ್ದ ಇದೆ. ಅದೇನು ಬೇಡ. ವರೀಯ ಸಹ ಅಂತಿದ್ರೆ ಶ್ರೇಷ್ಠನಾದವನು ಅಂತ ಈಗ ಅರ್ಥ ಆಗ್ತದೆ. ಇವೆಲ್ಲ ಕೆಲವು ಶ್ಲೋಕಗಳು ಭಾಗವತ ಸಾರೋದ್ಧಾರದ ವ್ಯಾಖ್ಯಾನದಲ್ಲಿ ಬಂದಿದೆ, ನೇರವಾಗಿ ಭಾಗವತ ಸಾರೋದ್ಧಾರದಲ್ಲಿ ಬಂದಿಲ್ಲ. ಆದ್ದರಿಂದ ಮುನಿಗಳೇ, ಅತಃ ಪೃಚ್ಛಾಮಿ ಸಂಸಿದ್ಧಿಂ, ಎಲ್ಲ ಯೋಗಿಗಳಿಗೂ ಪರಮ ಗುರುವಾದ ನಿನ್ನನ್ನು ನಾನು ಕೇಳ್ತಿದ್ದೇನೆ. ಪುರುಷನಾದವನು, ಜ್ಞಾನಿ, ಭಗವಂತನನ್ನು ತಿಳಿಯುವ ಇಚ್ಛೆ ಇದ್ದವನು ಏನು ಮಾಡಬೇಕು? ಅದರಲ್ಲೂ ಸಾಯ್ಲಿಕ್ಕೆ ಹೊರಟವನು ಏನು ಮಾಡಬೇಕು? ಏನು ಅವನು ಕೇಳಬೇಕು? ಏನು ಜಪ ಮಾಡಬೇಕು? ಏನು ಕರ್ತವ್ಯ ಮಾಡಬೇಕು? ಏನು ಸ್ಮರಣೆ ಮಾಡಬೇಕು? ಏನು ಕೀರ್ತನೆ ಮಾಡಬೇಕು? ಯದ್ವಾ ವಿಪರ್ಯಯಂ, ಏನು ಮಾಡಬೇಕು ಅನ್ನೋದನ್ನು ಹೇಳಿ, ಏನು ಮಾಡಬಾರ್ದು ಅಂತ ಅನ್ನೋದನ್ನು ತಾವು ನನಗೆ ಹೇಳಬೇಕು ಅಂತ ಕೇಳ್ಕೊತಿದ್ದಾನೆ. ಇದರ ಆಧಾರದಿಂದಲೇ ಮುಂದೆ ಆ ಭಾಗವತ ಬಿಚ್ಚಿಕೊಳ್ಳುವುದು. ಇಹ ಅಂದರೆ ಯಾದವಾರ್ಯರು ಭಾರತ ವರ್ಷ ಅಂತ ಅರ್ಥ ಬರೆದಿದ್ದಾರೆ. ಅದಕ್ಕೆಲ್ಲ ಬಹಳ ಅರ್ಥ ಇಲ್ಲ. ಇಹ ಅಂದರೆ ಈ ಕಾಲದಲ್ಲಿ, ಈ ದೇಶದಲ್ಲಿ, ನಾವು ಯಾವ ದೇಶದಲ್ಲಿದ್ದೀವೋ ಯಾವ ಕಾಲದಲ್ಲಿದ್ದೀವೋ ಅದು ಮುಖ್ಯ ಅಷ್ಟೇ. ಆವಾಗ ಏನು ಮಾಡಬೇಕು ಅಂತ ಪ್ರಶ್ನೆ. ಕಿಂ ಕಾರ್ಯಂ ಕರ್ತುಂ ಯೋಗ್ಯಂ, ಏನು ಮಾಡಬೇಕು? ಕಿಂ ಶ್ರೋತವ್ಯಂ, ಏನು ಕೇಳಬೇಕು ಅಂದರೆ ಶ್ರೋತವ್ಯಾದಿಷು ಕಿಂ ಉತ್ತಮಂ, ಕೇಳಬೇಕಾದ್ರಲ್ಲಿ ಬಹಳ ಮಹತ್ವದ್ದೇನು, ಅವಶ್ಯ ಕರ್ತವ್ಯ ಯಾವುದು, ಅದೆಲ್ಲವನ್ನು ಹೇಳ್ರಿ ಅಂತ ಅರ್ಥ. ನೂನಂ ಭಗವತೋ ಬ್ರಹ್ಮನ್ ಗೃಹೇಶು ಗೃಹಮೇದಿನ, ಜ್ಞಾನಿಗಳೇ ತಾವು ನಿರಂತರವಾಗಿ ಸಂಚಾರ ಮಾಡ್ತಿರ್ತಾರೆ. ಗೃಹಸ್ಥರ ಮನೆಗಳಿಗೆ ಭಿಕ್ಷಾಟನೆಗೆ ಅಂತ ನೀವು ಹೋದಾಗಲೂ ಕೂಡ ಒಂದು ಆಕಳು ಹಾಲು ಕರೆಯುವಷ್ಟು ಸಮಯ ನಿಲ್ಲಲಿಕ್ಕೆ ಶಾಸ್ತ್ರದ ಸಮ್ಮತಿ ಇದ್ರೂ ಕೂಡ ತಾವು ಅಷ್ಟು ಸಮಯವೂ ಅಲ್ಲಿ ನಿಲ್ಲುವವರಲ್ಲ. ಗೋದೋಹನಮಪಿ ಕ್ವಚಿತ್, ಒಂದು ಹಸುವಿನ ಹಾಲನ್ನು ಕರೆಯುವಷ್ಟು ಹೊತ್ತು ಅಲ್ಲಿ ನಿಂತು ಭಿಕ್ಷೆಗಾಗಿ ಕಾಯಲಿಕ್ಕೆ ಸಮ್ಮತಿ ಇದೆ ಶಾಸ್ತ್ರದಲ್ಲಿ. ತಾವು ಅಷ್ಟನ್ನು ಕಾಯುವವರಲ್ಲ. ಗೋದೋಹನ ಕ್ಷಣಮಪಿ ಭವತಃ ಅವಸ್ಥಾನಂ ನ ಲಕ್ಷ್ಯತೆ, ನಾವೆಲ್ಲೂ ಅದನ್ನು ಕೇಳಿಲ್ಲ. ಅಷ್ಟು ಹೊತ್ತಾದರೂ ನೀವು ನಿಂತಿದ್ದನ್ನು ನಾವು ಕೇಳಿಲ್ಲ. ಗೃಹ ಮೇಧ ಅಂತಿದೆಯಲ್ಲ, ಮೇಧ ಅಂದರೆ ಗೃಹಸ್ಥಾಶ್ರಮಕ್ಕೆ ಉಚಿತವಾದ ಯಜ್ಞಗಳನ್ನು ಮಾಡುವವರು. ಹಯಮೇಧ ಇತ್ಯಾದಿಗಳಲ್ಲಿ ಮೇಧ ಅಂದರೆ ಯಜ್ಞ, ಗೃಹಮೇಧ ಅಂದರೆ ಗೃಹಸ್ಥಾಶ್ರಮಕ್ಕೆ ಉಚಿತವಾದ ಯಜ್ಞಗಳನ್ನು ಮಾಡುವವರು ಅಂತ ಹೀಗೆಲ್ಲ ಅದರ ಅರ್ಥ ಆಗ್ತದೆ. ಗೋದೋಹನ ಅಂತಿದೆ ಅಲ್ಲಿ, ಗೋದೋಹನ ಅಂದರೆ ಗೋದೋಹನಕ್ಕೆ ಬೇಕಾಗುವಷ್ಟು ಕಾಲ ಅಂತ ಅದರ ಅರ್ಥ ಆಗ್ತದೆ. ಏವಂ ಆಭಾಷಿತಃ ಪೃಷ್ಟಃ, ಹೀಗೆ ಶುಕಾಚಾರ್ಯ ಪರೀಕ್ಷಿತ ಹೇಳಿದ್ದನ್ನು ಕೇಳಿದ. ಅದರಂತೆ ಒಂದು ಮಧುರವಾದ ಮಾತಿನಿಂದ ವ್ಯಾಸಪುತ್ರನಾದ ಶುಕಾಚಾರ್ಯ ಆ ರಾಜನನ್ನು ಮುಂದೆ ಮಾತಾಡಿಸಿದ ಅಂತ ನಾವು ಕೇಳ್ತೇವೆ. ಇವಂ ಆಭಾಷಿತಃ ಪೃಷ್ಟಃ ಅಂದರೆ ಪರೀಕ್ಷಿತ ಶುಕಾಚಾರ್ಯನನ್ನು ಆಭಾಷಣ ಮಾಡಿ, ಅಂದರೆ ಸಂಬೋಧಿಸಿ ಪ್ರಶ್ನೆ ಮಾಡಿದ್ದ. ಹೀಗೆ ಪರೀಕ್ಷಿತನಿಂದ ಸಂಬೋಧಿಸಲ್ಪಟ್ಟು ಪ್ರಶ್ನಿಸಲ್ಪಟ್ಟ ಈ ಶುಕಾಚಾರ್ಯ ಶ್ಲಕ್ಷ್ಣಯಾಗಿರ ಮಧುರವಾದ ಮಾತಿನಿಂದ ಧರ್ಮಜ್ಞ ಅಂತಿದೆ. ಧರ್ಮಜ್ಞ ಅಂದರೆ ಗುರು ಶಿಷ್ಯ ಸಂವಾದ ಹೇಗಿರಬೇಕು, ಗುರುವಾದವನು ಶಿಷ್ಯನಿಗೆ ಏನನ್ನು ಹೇಳಬೇಕು ಅನ್ನೋದೆಲ್ಲವನ್ನು ತಿಳಿದವನು ಅಂತ ಅದರ ತಾತ್ಪರ್ಯ. ಆಭಾಷಿತ ಅಂತ ಸ್ತುತ ಅಂತ ಅರ್ಥ ಬರೀತಾರೆ ಯಾದವಾರ್ಯರು. ಹೀಗೆ ಪರೀಕ್ಷಿತು ಶುಕನನ್ನು ಸ್ತೋತ್ರ ಮಾಡಿ ಪ್ರಶ್ನೆ ಮಾಡಿದ್ನಲ್ಲ, ಅದಕ್ಕೆ ಆ ಸ್ತೋತ್ರಕ್ಕನುಸಾರವಾಗಿ ಅವನ ಸ್ತೋತ್ರವನ್ನು ಸ್ವೀಕಾರ ಮಾಡಿ ಈ ಶುಕಾಚಾರ್ಯ ಮುಂದಿನಂತೆ ಮಾತಾಡಿದ ಅಂತ ಅದರ ತಾತ್ಪರ್ಯ ಆಗ್ತದೆ. ಅಲ್ಲಿಗೆ ಈ 16ನೇ ಶ್ಲೋಕ ಸಮಾಪ್ತ ಆಗ್ತದೆ. ಈ ಪ್ರಥಮ ಸ್ಕಂದದ 20ನೇ ಅಧ್ಯಾಯ ಸಮಾಪ್ತ ಆಗ್ತದೆ. ಪ್ರಥಮ ಸ್ಕಂಧವೂ ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತೋ ನ್ಯಾಯೇನ ಮಾರ್ಗೇಣ ಮಹೀಷಾಃ
ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನಂದು ಹುಸಿಗೆ ಹಾಕದಿರುವ ಇನ್ನು ಋಷಿಕೇಶನೇ ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.